ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಕ್ಲಾಸ್ 12ನ KCETಯ ಇಂಟಿಗ್ರೇಷನ್ ಚಾಪ್ಟರಿಂದ ಕೆಲವೊಂದಿಷ್ಟು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಎಲ್ಲ ಕ್ವಶನ್ಸ್ಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಕ್ವಶನ್ಸ್ಗೆ ನಾವು ಅಪ್ಲೈ ಮಾಡ್ಬೋದು. ಈ ಟೈಪ್ ಪ್ರಾಬ್ಲಮ್ ಒಂದು ವೇಳೆ ನಿಮಗೆ ಎಕ್ಸಾಮಲ್ಲಿ ಬಂದರೆ ದಯವಿಟ್ಟು ಈ ಶಾರ್ಟ್ಕಟ್ ಟ್ರಿಕ್ಸನ್ನು ನೀವು ಖಂಡಿತ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ನೀವು ಆನ್ಸರ್ನ ಬೇಗ ವಿದಿನ್ 30 ಸೆಕೆಂಡ್ಸಲ್ಲಿ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಇಫ್ ಇಟ್ ಈಸ್ ಆಫ್ ದ ಫಾರ್ಮ್. ಇಲ್ಲಿ ನೋಡಿ, ಫಸ್ಟ್ ನಿಮ್ಗೆ ಗೊತ್ತಾಗಬೇಕಾಗಿದ್ದು ಇದು. ಒಂದು ವೇಳೆ ನಿಮಗೆ ಪ್ರಾಬ್ಲಮ್ ಇಫ್ ಇಟ್ ಈಸ್ ಆಫ್ ದ ಫಾರ್ಮ್ e⁻mx × sin nx dx ಇದ್ದರೆ, ಈ ಫಾರ್ಮಲ್ಲಿ ಇದ್ದರೆ, ಅಥವಾ e⁻mx ವಿತ್ cos nx dx ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಜೊತೆ ಸೈನ್ ಇದ್ದರೆ, ಅಥವಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಜೊತೆ ಕಾಸ್ ಇದ್ದರೆ, ವಿತ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಶುಡ್ ಹ್ಯಾವ್ ಪವರ್ ಇರಬೇಕು. ಆವಾಗ ಏನು ಮಾಡಬೇಕು? ಡೈರೆಕ್ಟ್ಲಿ e⁻mx ಡಿವೈಡ್ ಬೈ m² + n² × m sin x - n cos nx + c. ಕಾಸ್ ಬಂದರೆ ಉಲ್ಟಾ, ಎಲ್ಲದೂ ಸೇಮ್ ನೋಡಿ, ಇವೆರಡು ಸೇಮ್. ಬಟ್ ಇಲ್ಲಿ ಸೈನ್ ಇದ್ದಲ್ಲಿ ಕಾಸ್ ಬರುತ್ತೆ, ಕಾಸ್ ಇದ್ದಲ್ಲಿ ಸೈನ್ ಬರುತ್ತೆ, ಇಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಬರುತ್ತೆ. ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರೆ ಈ ಟೈಪ್ ಪ್ರಾಬ್ಲಮ್ ಅಂದರೆ ಡೈರೆಕ್ಟ್ ಆನ್ಸರ್ ಬರಿಬೋದು ಸ್ಟೂಡೆಂಟ್ಸ್. ನೋಡಿ, ಈಗ ನಾನು ನಿಮಗೊಂದು ಕ್ವಶನಿಂದ ಇದನ್ನು ಡೆಮೋ ಮಾಡ್ತೇನೆ ನೋಡಿ. e⁻3x sin 2x dx ಅಲ್ವಾ? ಇಲ್ಲಿ ನೋಡಿ, ಇದನ್ನು ಕಂಪೇರ್ ಮಾಡಿದರೆ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕಂಪೇರ್ ಮಾಡಿದರೆ m ಪ್ಲೇಸಲ್ಲಿ 3 ಇದೆ ಸ್ಟೂಡೆಂಟ್ಸ್. m ಪ್ಲೇಸಲ್ಲಿ 3 ಇದೆ, ಸರಿಯಾ? n ಪ್ಲೇಸಲ್ಲೇ ಇಲ್ಲೇನಿದೆ? 2 ಇದೆ. ಸರಿ, ಈ ಫಾರ್ಮುಲಕ್ಕೆ ಹಾಕೋಣ ಇವಾಗ. e⁻m ಪ್ಲೇಸಲ್ಲಿ 3 ಇದೆ, 3x ಡಿವೈಡೆಡ್ ಬೈ m² + n². m ಪ್ಲೇಸಲ್ಲಿ 3 ಇದೆ, 3² 9, 2² 4, 9 + 4 ಏನು? 13, ಸರಿಯಾ? ಇಂಟು m sin nx. ಸೈನ್ ಇರ್ಲಿಕ್ಕೆ ಹೋಗಿ ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೆ ನಾನು. m ಪ್ಲೇಸಲ್ಲಿ ಏನಿದೆ? 3 ಇದೆ, 3 sin 2x ಮೈನಸ್ 2 cos 2x + c. ದಟ್ಸ್ ಆಲ್ ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲಿ ನೋಡಿ, n cos nx + c ಇಷ್ಟೇ ಡೈರೆಕ್ಟ್ ಆನ್ಸರ್, ಸರಿಯಾ? ಈಗ ಸೈನ್ ಇದೆ, ಪುನಃ ಇನ್ನೊಂದು ಮಾಡ್ತಾರೆ ನೋಡಿ. e⁻, ಈಗ ಇಲ್ಲೇ ಇದೆ ಕೆಳಗಡೆ, e⁻, m ಪ್ಲೇಸಲ್ಲಿ ಏನಿದೆ? 10 ಇದೆ. m ಪ್ಲೇಸಲ್ಲಿ 10 ಇದೆ ಅಲ್ವಾ? m ಪ್ಲೇಸಲ್ಲಿ ಏನಿದೆ ನೋಡೋಣ? 10 ಇದೆ, ರೈಟ್? 10x ಡಿವೈಡೆಡ್ ಬೈ 10² 100, 5² ಎಷ್ಟಾಗುತ್ತೆ? 125, ಕರೆಕ್ಟಾ? ಇಂಟು 10 sin 5x ಮೈನಸ್ 5 cos 5x + c. ದಟ್ಸ್ ಆಲ್. ಈ ಥರ ಪ್ರಾಬ್ಲಮ್ ಬಂದರೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಈ ಥರ ಫಾರ್ಮಲ್ಲಿ ಬಂದರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಸೈನ್ ಬದಲು ಕಾಸ್ ಬಂದಿದೆ. ಕಾಸ್ ಬಂದರೆ ಏನು ಹೇಳಿದೆ? ಇದೆಲ್ಲ ಸೇಮ್ ಬರುತ್ತಲ್ಲ. ಕಾಸ್ ಬಂದರೆ ಏನಂತ ಹೇಳಿದೆ? e⁻9x ಅಂತ ಇದೆ. ಕಾಸ್ ಬಂದರೆ ಸೇಮ್, ಹೊರಗಡೆದೇನು ಚೇಂಜ್ ಆಗೋದಿಲ್ಲ. ಡಿವೈಡೆಡ್ ಬೈ 85, ಯಾಕಂದರೆ 9² ಎಷ್ಟು? 81, 2² ಎಷ್ಟು? 4. ಇಲ್ಲಿ ನೋಡಿ, m² + n², 9² + 4, 2², ಆಯಿತಾ? ಅದಾದಮೇಲೆ ಒಳಗಡೆ ನೋಡಿ ಏನಾಗುತ್ತೆ ನೋಡಿ. ಇವಾಗ ಕಾಸ್ ಬಂದಾಗ ಮೈನಸ್, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಇಲ್ಲಿ ಮೈನಸ್ ಇಲ್ಲ, ಪ್ಲಸ್ ಇದೆ, 9x ಇರೋದು, ಸಾರಿ, cos 2x ಅಲ್ಲ. ಇಲ್ಲೇನಾಗುತ್ತೆ ಈಗ? 9 cos 2x + 2 sin 2x + c. ಸಿಂಪಲ್ ಅಲ್ಲ? ಈಸಿ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ ಇದೆ, ನಾನು ಅಪ್ಲೈ ಮಾಡಿದಷ್ಟೇ. m ಮತ್ತು n ಅಪ್ಲೈ ಮಾಡಿದ್ದು, ಸಿಂಪಲ್ ಅಲ್ವಾ? ನೆಕ್ಸ್ಟ್ ಮೈನಸ್ 5x ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇದು e⁻−5x ಡಿವೈಡೆಡ್ ಬೈ 5² = 25, 7² ಎಷ್ಟಾಗುತ್ತೆ? 49, 49 + 25 ಎಷ್ಟಾಗುತ್ತೆ? 74 ಆಗುತ್ತಾ? ಕರೆಕ್ಟ್. ಇಲ್ಲೇನಾಗುತ್ತೆ? -5 cos 7x + 7 sin 7x + c. ದಟ್ಸ್ ಆಲ್. ಓಕೆ, ಈ ಟೈಪ್ ಪ್ರಾಬ್ಲಮ್ ಬಂದರೆ ಸ್ಟೂಡೆಂಟ್ಸ್ ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. e ಪವರ್ ಸಮಥಿಂಗ್ ಅಂತ ಬಂದು ಇಂಟು ಕಾಸ್ ಅಥವಾ ಸೈನ್ ಬಂದರೆ ಡೈರೆಕ್ಟ್ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಅರ್ಥ ಆಯ್ತಲ್ಲ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಫಸ್ಟ್ ಟೈಪ್ ಸ್ಟೂಡೆಂಟ್. ಈಗ ಸೆಕೆಂಡ್ ಟೈಪ್ ನೋಡಿ, 1 ಡಿವೈಡೆಡ್ ಬೈ ಈ ಟೈಪ್ ಬಂದರೆ ax² + bx + c ಕ್ವಾಡ್ರಾಟಿಕ್ ಈಕ್ವೇಷನ್ ಟೈಪಲ್ಲಿ ಬಂದರೆ 1 ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ax² + bx + c ಬಂದರೆ ಡೈರೆಕ್ಟ್ ಏನು ಮಾಡಬೇಕು ಅಂತಂದರೆ ನೀವು 4ac - b² ಮಾಡಬೇಕು. 4ac - b² > 0 ಬಂದರೆ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಡೈರೆಕ್ಟ್ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಓಕೆ, 1/ax² + bx + c ಫಾರ್ಮಲ್ಲಿ ಬಂದರೆ ನೀವು ಡೈರೆಕ್ಟ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ ಸ್ಟೂಡೆಂಟ್ಸು. ಈಸಿ ಇದೆ, ಕರೆಕ್ಟಾ? ನಾನೀಗ ಈ ಪ್ರಾಬ್ಲಮನ್ನು ಮಾಡಿ ತೋರಿಸ್ತೇನೆ ನೋಡಿ ನಿಮಗೀಗ. ಫಸ್ಟಿಗೆ ಏನು ಮಾಡಬೇಕು? 4ac - b² ಮಾಡಬೇಕು. ಏನಾಗುತ್ತೆ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ? x² +
4x ಪ್ಲಸ್ 5 ಇದೆ ಸ್ಟೂಡೆಂಟ್ಸ್, ಕರೆಕ್ಟಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಅನ್ನು ನೀವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಫಸ್ಟಿಗೆ ಇದು ಮಾಡಿ ನೋಡ್ಬೇಕು. ಯಾವುದಕ್ಕೆ? 4ac ಮೈನಸ್ ಬಿ ಸ್ಕ್ವೇರ್ 4 ಇಂಟು ಎ ಪ್ಲೇಸಲ್ಲಿ ಏನಿದೆ ಇಲ್ಲಿ 1 ಇದೆ ಇಂಟು ಸಿ ಪ್ಲೇಸಲ್ಲಿ ಏನಿದೆ ಇದು ಏನಾಗುತ್ತೆ ಹೇಳಿ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಪ್ಲೇಸಲ್ಲಿ ಏನಿದೆ 5 ಇದೆ ಮೈನಸ್ ಬಿ ಪ್ಲೇಸಲ್ಲಿ ಏನಿದೆ 4 ಇದೆ 4 ಸ್ಕ್ವೇರ್, ಕರೆಕ್ಟಾ? ಈಗ ನೋಡಿ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 4 ಇಂಟು 5 ಎಷ್ಟು? 20 ಮೈನಸ್ 16 ಎಷ್ಟಾಗುತ್ತೆ? 4 ಗ್ರೇಟರ್ ದ್ಯಾನ್ 0 ಹೌದಲ್ವಾ? ಆಯಿತು, ಡೈರೆಕ್ಟ್ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಏನಿದೆ ಇಲ್ಲಿ ಫಾರ್ಮುಲಾ ನೋಡಿ, ನಾನು ಇಲ್ಲೇ ಬರಿತೇನೆ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಇದು ಆನ್ಸರ್ ಇಲ್ಲಿ ಬರಿತೇನೆ. 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4ac ಮೈನಸ್ ಬಿ ಸ್ಕ್ವೇರ್. ನಮ್ಗೆ ಆನ್ಸರ್ ಏನು ಬಂತು? 4ac ಮೈನಸ್ ಬಿ ಸ್ಕ್ವೇರ್ 4 ಬಂತು. ನನ್ನ ರೂಟ್ ಒಳಗೆ 4 ಬರೆಯೋದಾ? ಡೈರೆಕ್ಟ್ ರೂಟ್ ಬೇಕಿಲ್ಲಿ, ಯಾಕಂದ್ರೆ ನಾವಿಲ್ಲಿ ಫೈಂಡ್ ಔಟ್ ಮಾಡೋದು ಖಾಲಿ 4ac ಮೈನಸ್ ಬಿ ಸ್ಕ್ವೇರ್. ನಮ್ಗೆ ಇಲ್ಲಿರೋದು ಸ್ಕ್ವೇರ್ ರೂಟ್ ಆಫ್ 4ac ಮೈನಸ್ ಬಿ ಸ್ಕ್ವೇರ್, ಇಲ್ಲಿ ರೂಟ್ 4 ಆಗುತ್ತೆ, ಸರಿಯಾ? ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದ್ರ ಹೋಲ್ ಡ್ಯಾಶ್. ಸ್ಟೂಡೆಂಟ್ ಹೋಲ್ ಡ್ಯಾಶ್ ಅಂದರೆ ಏನು ಹೇಳಿ? ಹೋಲ್ ಡ್ಯಾಶ್ ಅಂದರೆ ಇದರದ್ದು ಡಿಫ್ರೆನ್ಸಿಯೇಷನ್. ಎಕ್ಸ್ ಸ್ಕ್ವೇರ್ ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 2x ಪ್ಲಸ್ 4x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 4. ಇಲ್ಲಿ ಹೋಲ್ ಡ್ಯಾಶ್ ಅಂದರೆ ಇದಿಷ್ಟರದ್ದು ಇಲ್ಲಿ ಕೆಳಗಡೆ ಏನಿದೆ ಅದರ ಡಿಫ್ರೆನ್ಸಿಯೇಷನ್. ಅದನ್ನು ಮಾಡಿದ್ರ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4ac ಮೈನಸ್ ಬಿ ಸ್ಕ್ವೇರ್. ಅಗೇನ್ ಸೇಮ್ ಅಲ್ಲ, ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ ಸಿ ಅಷ್ಟೇ. ಇನ್ನು ಸಿಂಪ್ಲಿಫಿಕೇಶನ್ ಆದರೆ ಮಾಡಿ 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಏನು? 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 2x ಪ್ಲಸ್ 4 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಏನು? 2 ಪ್ಲಸ್ ಸಿ. ಈ 2 ಕ್ಯಾನ್ಸಲ್ ಮಾಡಿ, ಇದು ಆನ್ಸರ್. ಆಪ್ಷನ್ ಕಂಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿ. ಹಾಗಾದರೆ ಇದನ್ನು ಮಾಡ್ಬೋದಾ ನೀವೀಗ? ಬಿ ಸ್ಕ್ವೇರ್ ಮೈನಸ್ 4ac ಮಾಡಿ, 4ac ಮೈನಸ್ ಬಿ ಸ್ಕ್ವೇರ್ ಮಾಡಿ. 4 ಇಂಟು ಎ ಅಂದರೆ 5 ಇದೆ, ಸಿ ಅಂದರೆ 5 ಇದೆ, ಮೈನಸ್ ಬಿ ಅಂದರೆ 6 ಇದೆ, 6 ಸ್ಕ್ವೇರ್. 5 4 20, 25 100, 100 ಮೈನಸ್ 36 ಗ್ರೇಟರ್ ದೆನ್ 0 ಹೌದಲ್ಲ? ಪಕ್ಕ ಹೌದಲ್ಲ? ಆಯಿತು. 100 ಮೈನಸ್ 36 ಎಷ್ಟಾಗುತ್ತೆ ಅದು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 100 ಮೈನಸ್ 36 ಇದು ನಿಮಗೆ ಆನ್ಸರ್ ಅರೌಂಡ್ 64 ಬರುತ್ತೆ. 64 ಇಸ್ ಗ್ರೇಟರ್ ದೆನ್ 0 ಅಲ್ವಾ? ಹಾಗಾದರೆ ನಾನು ಇದನ್ನು ಈಗ ಫಾರ್ಮುಲಾಕ್ಕೆ ಅಪ್ಲೈ ಮಾಡೋದಾ? ಏನಾಗುತ್ತೆ ಹೇಳಿ? 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4ac ಮೈನಸ್ ಬಿ ಸ್ಕ್ವೇರ್ ಎಷ್ಟು ಬಂತು ನಮಗೆ? 64 ಬಂತು. ಟ್ಯಾನ್ ಇನ್ವರ್ಸ್ ಆಫ್ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಯಾವುದು? 5x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಡಿಫ್ರೆನ್ಸಿಯೇಷನ್ ಮಾಡಿದರೆ ಏನಾಗುತ್ತೆ? 5 2 10 ಎಷ್ಟಾಗುತ್ತೆ? ಅದು 10x ಪ್ಲಸ್ 6x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 6 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4ac ಬೈ ಬಿ ಸ್ಕ್ವೇರ್ ಅಂದರೆ ಇದೇ ನಂಬರ್. ಪುನಃ 64 ಅಲ್ವ ಸ್ಟೂಡೆಂಟ್ಸ್? ಕರೆಕ್ಟ್. ಈಗ ನೋಡಿ 2 ಬೈ ರೂಟ್ ಆಫ್ 64 ಅಂದರೆ ಏನು? 8 ಟ್ಯಾನ್ ಇನ್ವರ್ಸ್ ಆಫ್ 10x ಪ್ಲಸ್ 6 ಡಿವೈಡೆಡ್ ಬೈ 8. 2 1s 2 4s ಏನಾಗುತ್ತೆ ಇಲ್ಲಿ? 1/4 ಟ್ಯಾನ್ ಇನ್ವರ್ಸ್ 10x ಪ್ಲಸ್ 6 ಡಿವೈಡೆಡ್ ಬೈ 8. ದಿಸ್ ಇಸ್ ದ ಆನ್ಸರ್. ಅಷ್ಟೇ. ಪ್ಲಸ್ ಸಿ ಬರೀನಿ, ಯಾಕಂದರೆ ಇಂಟಿಗ್ರೇಟ್ ಮಾಡ್ತಾ ಇರೋದಲ್ಲ, ಅಷ್ಟೇ. ಈ ಫಾರ್ಮಲ್ಲಿ ಬಂದರೆ 1 ಡಿವೈಡೆಡ್ ಬೈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಬಂದರೆ ಇದಕ್ಕೆ ಅಪ್ಲೈ ಮಾಡಿ 4ac ಮೈನಸ್ ಬಿ ಸ್ಕ್ವೇರ್. ಕರೆಕ್ಟ್ ಆಯಿತಾ? ಇದೇನು ಡೌಟ್ ಇಲ್ಲಲ್ಲ? ಇದು ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಫ್ರಮ್ ಇಂಟಿಗ್ರೇಷನ್ ನಾನು ಹೇಳ್ತಾ ಇರೋದು. ನೆಕ್ಸ್ಟು ಇಂಟಿಗ್ರೇಷನಿಂದ ಥರ್ಡ್ ಟೈಪ್ ಪ್ರಾಬ್ಲಮ್ ಬರುತ್ತೆ ಸ್ಟೂಡೆಂಟ್ಸ್. ಈ ಟೈಪ್ ಅಂದರೆ ಅದನ್ನೇನಂತ ಕರೀತಾರೆ? ಪಾರ್ಷಲ್ ಫ್ರ್ಯಾಕ್ಷನ್. ಇಲ್ಲೊಂದು ಬಂದು ಈ ಟೈಪ್ x ಮೈನಸ್ 1 x ಪ್ಲಸ್ 2 x ಮೈನಸ್ 3 ಈ ಥರ ಬಂದಾಗ ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸು. ಇಲ್ಲಿ x ಮೈನಸ್ 1 ಅಂತಿದೆ ಅಲ್ವಾ? x ಮೈನಸ್ 1 ಇಸ್ ಈಕ್ವಲ್ಸ್ ಟು 0. ಮೈನಸ್ 1 ಆಚೆ ತಗೊಂಡೋದ್ರೆ ಏನಾಗುತ್ತೆ? 1 ಆಗುತ್ತೆ. ಕರೆಕ್ಟಾ? ಈಗ ಏನು ಮಾಡೋಣ ಅಂತ ಕೇಳಿದರೆ, ಇಲ್ಲಿ x ಇದ್ದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು 1 ಮೈನಸ್ 1 ಡಿವೈಡೆಡ್ ಬೈ, ಕರೆಕ್ಟಾ? ಇಲ್ಲೇನಿದೆ? x ಇದ್ದಲ್ಲಿ ಏನು ಹಾಕೋಣ? 1 ಹಾಕೋಣ. ಬಟ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಾನಿಲ್ಲಿ ಯಾವುದನ್ನು ತಗೊಂಡಿದ್ದೇನೆ ನೋಡಿ, x ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡಿದ್ದೇನಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡೋಣ, ಅದನ್ನು ಬಿಡೋಣ, ಉಳಿದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೇನಿದೆ? 1 ಪ್ಲಸ್ 2 ಆಮೇಲೆ 1 ಮೈನಸ್ 3, ಸರಿಯಾ? ಅದಾದಮೇಲೆ ಲಾಗ್ ಅಂತ ಬರೆದ್ರು ಓಕೆ, ಅಥವಾ ಲ್ಯಾನ್ ಅಂತ ಬರೆದ್ರು ಓಕೆ, ಬೋತ್ ಆರ್ ಸೇಮ್. ಲಾಗ್ ಅಂತ ಬರೆದ್ರು ಪ್ರಾಬ್ಲಮ್ ಇಲ್ಲ. ಮಾಡ್ಯುಲಸ್ ಆಫ್ x ಮೈನಸ್ 1 ಇದು ಯಾವ್ದು ಹೇಳಿ? ಇಲ್ಲಿ ಯಾವುದನ್ನು ತಗೊಳ್ತಲ್ಲ ಇಲ್ಲಿ ಅದನ್ನು ಇಲ್ಲಿ ಬರಿಬೇಕು, ಸರಿಯಾ? ಅದಾದಮೇಲೆ ಪ್ಲಸ್ ಎಗೇನ್ ಈಗ ಪುನಃ ಇದಕ್ಕೆ ಹಾಕೋಣ 2 ಇಂಟು, ಆವಾಗ ಇದನ್ನು ಈಕ್ವಲ್ಸ್ ಟು 0 ಅಂತ ತಗೊಳ್ತು. ಇವಾಗ x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಪ್ಲಸ್ 2 ಆಚೆಗೆ ಹೋದ್ರೆ ಏನಾಗುತ್ತೆ? ಮೈನಸ್ 2 ಆಗುತ್ತೆ. ಆವಾಗ x ಇದ್ದಲ್ಲಿ ಏನು ಹಾಕೋಣ? ಮೈನಸ್ 2 ಹಾಕೋಣ. ಮೈನಸ್ 1 ಡಿವೈಡೆಡ್ ಬೈ, ಈಗ ಇಲ್ಲಿ ಯಾವ್ದು ತಗೊಂಡಿದ್ದು ನಾವು? x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ಅಲ್ಲ, ಇದನ್ನು ನೆಗ್ಲೆಕ್ಟ್ ಮಾಡಬೇಕು. ಉಳಿದ ಎರಡನ್ನು ಕನ್ಸಿಡ್ರೇಷನ್ ತಗೊಳ್ಳೋಣ. ಇಲ್ಲೇನಿದೆ? x ಮೈನಸ್ 1, x ಅಂದರೆ ಏನು? ಮೈನಸ್ 2 ಮೈನಸ್ 1 ಇಂಟು ಇದನ್ನು ನೆಗ್ಲೆಕ್ಟ್ ಮಾಡಿ ಇಲ್ಲೇನಾಗುತ್ತೆ? ಮೈನಸ್ 2 ಮೈನಸ್ 3, ಸರಿಯಲ್ಲ? ಪುನಃ ಲಾಗ್ ಆಫ್ ಯಾವುದನ್ನು ನೆಗ್ಲೆಕ್ಟ್ ಮಾಡಿದ್ದು ನಾವು? x ಪ್ಲಸ್ 2 ಅದನ್ನು ಇಲ್ಲಿ ಬರಿಬೇಕು, ಸರಿಯಾ? ಪ್ಲಸ್ ಎಗೇನ್ ಪುನಃ ಇದಕ್ಕೆ 2 ಇಂಟು ಇದಾಯಿತು ಇದಾಯಿತು. ಈಗ x ಮೈನಸ್ 3 ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೀರಾ? ಮೈನಸ್ 3 ಆಚೆಗೆ ಹೋದರೆ ಪ್ಲಸ್ 3 ಆಗುತ್ತೆ. ಸೊ 3 ಹಾಕೋಣ. ಮೈನಸ್ 1 ಡಿವೈಡೆಡ್ ಬೈ
ಇಲ್ಲೇನಿದೆ ಈಗ ಇದನ್ನು ನೆಗ್ಲೆಕ್ಟ್ ಮಾಡಿ. ಈ ಪ್ಲೇಸಲ್ಲಿ ಇವೆರಡು ಪ್ಲೇಸಲ್ಲಿ ಏನು ಹಾಕಿದ್ದು ನಾವು 3 ಅಲ್ಲ, 3 - 1 ಇಂಟು 3 + 2 ಇಂಟು ಲಾಗ್ ಆಫ್ ಯಾವುದನ್ನು ನೆಗ್ಲೆಕ್ಟ್ ಮಾಡಿದ್ದು ನಾವು ಎಕ್ಸ್ ಮೈನಸ್ 3ನ ನೆಗ್ಲೆಕ್ಟ್ ಮಾಡಿ. ಲಾಗ್ ಅಂತ ಬರೆದ್ರು ಓಕೆ, ಲ್ಯಾನ್ ಅಂತ ಬರೆದ್ರು ನೋ ಪ್ರಾಬ್ಲಮ್. 2 1s are 2, 2 - 1 ಏನಾಗುತ್ತೆ 1 ಡಿವೈಡೆಡ್ ಬೈ 1 + 2 3, 1 - 3 ಅಂದರೆ -2 ಆಗುತ್ತೆ. ಆವಾಗ ಎಂತ ಆಗುತ್ತೆ ಇದು 1 ಡಿವೈಡೆಡ್ ಬೈ -6 ಲ್ಯಾನ್ ಆಫ್ ಎಕ್ಸ್ ಮೈನಸ್ 1 ಲಾಗ್ ಲ್ಯಾನ್. ಓಕೆ, ಲ್ಯಾನ್ ಅಂತ ಬಂದಿದ್ರೆ ಟೆನ್ಷನ್ ತಗೊಳ್ಬೇಡಿ. ಆಮೇಲೆ ಇಲ್ಲಿ ನೋಡಿ 2 - 2 -4, -4 - 1 ಏನಾಗುತ್ತೆ ಅದು -4 - 1 ಅಂತ ಹೇಳಿದರೆ 2 × -5 ಆಗುತ್ತೆ ಸ್ಟೂಡೆಂಟ್ಸ್. ಸೊ ನಾನಿಲ್ಲಿ ಮೈನಸ್ ತಗೊಳ್ತೇನೆ ಡೈರೆಕ್ಟ್. -5 ಡಿವೈಡೆಡ್ ಬೈ -2 - 1 ಅಂತ ಹೇಳಿದ್ರೆ -3 ಆಗುತ್ತೆ. -2 - 3 ಅಂತ ಹೇಳಿದ್ರೆ -5 ಆಗುತ್ತೆ. -3 × -5 ಅಂದರೆ 15 ಆಗುತ್ತೆ ಸ್ಟೂಡೆಂಟ್ಸ್, +15 ಆಗುತ್ತೆ. ಸರಿಯಾ? ಇಂಟು ಲ್ಯಾನ್ ಆಫ್ ಎಕ್ಸ್ + 2 ಲ್ಯಾನ್ ಆರ್ ಲಾಗ್ ಪ್ಲಸ್ 2 × 3 ಏನು 6, 6 - 1 ಏನಾಗುತ್ತೆ 5, 3 - 1 ಏನು 2, 3 + 2 ಏನು 5, 5 × 2 ಏನು 10. ಕರೆಕ್ಟಾ? ಲಾಗ್ ಆಫ್ ಎಕ್ಸ್ ಮೈನಸ್ 3 ಇಲ್ಲಿಗಾಯ್ತು. ಸಿಂಪಲ್ ಆನ್ಸರ್. ಸಿಂಪ್ಲಿಫಿಕೇಶನ್ ಆದರೆ ಮಾಡಿ 5 1s 5 3s 5 1s 5 2s ಸಿಂಪಲ್. ಇಲ್ಲಿಗೆ ಆನ್ಸರ್ ಆಯ್ತು. ಏನು ಮಾಡ್ತಾ ಇದ್ದಾರೆ ಹೇಳಿ? ಇಫ್ ಇಟ್ ಈಸ್ ಆಫ್ ದ ಫಾರ್ಮ್ ಪಾರ್ಷಲ್ ಫ್ರಾಕ್ಷನಲ್ಲಿ ಇದ್ದರೆ ಎಂತ ಮಾಡಿ ಡಿವೈಡೆಡ್ ಬೈ ಈ ಟೈಪಲ್ಲಿ ಇದ್ದರೆ ಫಸ್ಟಿಗೆ ಇದನ್ನು ನೆಗ್ಲೆಕ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡೋದಂದರೆ -1 = 0, x = 1 ಆಗುತ್ತಲ್ಲ, ಎಕ್ಸ್ ಇದಲ್ಲೆಲ್ಲ 1 ಹಾಕಿ. ಬಟ್ ಡಿನಾಮಿನೇಟ್ರಲ್ಲಿ ಇದನ್ನು ತಗೊಳ್ಳಿಕ್ಕಿಲ್ಲ ಆಯಿತಾ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀರಾ, ಇದು ಬರೆದು ಲಾಗ್ ಆಫ್ ಎಕ್ಸ್ ಮೈನಸ್ 1 ಬರೀತೀರಾ ಪ್ಲಸ್. ಆಮೇಲೆ ಇದನ್ನು x + 2 = 0 ಅಂತ ತಗೊಳ್ಳಿ. +2 ಆಚೆ ಹೋದರೆ -2 ಆಗುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಿ, ಇವೆರಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಡಿನಾಮಿನೇಟ್ರಲ್ಲಿ. ಆಮೇಲೆ ಇದನ್ನು ತಗೊಳ್ತೀರಾ ಪ್ಲಸ್ ಸೇಮ್ ಇಂಟು ಲಾಗ್, ಅದೆಲ್ಲ ಸೇಮ್ ಬರುತ್ತೆ, ಲಾಗ್ ಆರ್ ಲ್ಯಾನ್. ಇಷ್ಟೇ ಸಿಂಪಲ್ ಸ್ಟೂಡೆಂಟ್ಸ್ ಇದು ಆಯಿತಾ. ಇದು ಯಾವುದಕ್ಕೆ ಬರುತ್ತೆ ನಿಮಗೆ? ಪಾರ್ಷಲ್ ಫ್ರಾಕ್ಷನಿಗೆ ಬರುತ್ತೆ ಈ ಟೈಪ್ ಕ್ವಶನ್. ನೆಕ್ಸ್ಟ್ ನೋಡಿ, ನಿಮಗೆ ಕ್ವಶನ್ 0 to π/2 ಇದ್ದು ಮೇಲ್ಗಡೆ ನ್ಯೂಮರೇಟರಲ್ಲಿ dx ಇರಲೇಬೇಕು, ಕೆಳಗಡೆ cos² x + sin² x, ಇಲ್ಲಿ ಯಾವುದೋ ನಂಬರ್ ಇರುತ್ತೆ. ಈ ಫಾರ್ಮಲ್ಲಿದ್ದರೆ ಮಾತ್ರ 0 to π/2 ಇರಬೇಕು ಸ್ಟೂಡೆಂಟ್ಸು. 0 to π/2 ಇರಬೇಕು, ಮೇಲ್ಗಡೆ ಖಾಲಿ dx ಇರಬೇಕು, ಕೆಳಗಡೆ cos² x + sin² x ಫಾರ್ಮಲ್ಲಿದ್ದರೆ ಡೈರೆಕ್ಟ್ π/2ab ಅಷ್ಟೇ. ಡೈರೆಕ್ಟ್ π / 2ab. ಓಕೆ, ಸೊ ಈಗ π / 2ab ಅಂತ ಹೇಳಿದ್ರೆ ನಾನು ಇದಕ್ಕೆ ಹಾಕ್ತೇನೆ ನೋಡಿ, π / 2 ಇಂಟು ಇಲ್ಲಿ ಎ ಪ್ಲೇಸಲ್ಲಿ ಏನಿದೆ ನೋಡಿ, ಇದನ್ನು ಕಂಪೇರ್ ಮಾಡಿದ್ರೆ a² ಅಂದರೆ 25 ಸ್ಟೂಡೆಂಟ್ಸ್. ಇಲ್ಲಿ a² ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದ್ರೆ a² 25. ಹಾಗಾದರೆ ಎ ಪ್ಲೇಸಲ್ಲಿ ಏನಾಗುತ್ತೆ 5 ಆಗುತ್ತೆ. ಇಂಟು b² ಅಂದರೆ 16, ಬಿ ಪ್ಲೇಸಲ್ಲಿ ಏನಾಗುತ್ತೆ 4 ಆಗುತ್ತೆ. π / 2 × 5 10, 10 4s 2 × 5 10, 10 4s 40, π/40 ಸಿಂಪಲ್ ಅಲ್ಲ. = ಇದು ನೋಡಿ π / ಇಲ್ಲಿ 4 ಇದೆ, 4 ಅನ್ನೋದು ಸ್ಕ್ವೇರ್ ಅಂದರೆ ಏನಾಗುತ್ತೆ 2 ಇಂಟು ಇದು ಫಾರ್ಮುಲದ್ದು 2, ಆಮೇಲೆ ಇದರದ್ದು ಸ್ಕ್ವೇರ್ ರೂಟ್ ಏನಾಗುತ್ತೆ 2. ಇಲ್ಲೇನಿದೆ 11 ಇದೆ ಸ್ಟೂಡೆಂಟ್ಸ್, ಬಟ್ ಅದರ ಸ್ಕ್ವೇರ್ ರೂಟ್ ಆಫ್ 11 ನಮ್ಗೆ ಇಲ್ಲ ಅಲ್ಲ, ಅದಕ್ಕೆ ಹಾಗೆ ತಗೊಳ್ಳಿ. π / 2 2s 4, ಅದನ್ನೇನಂತ ಬರಿಬೋದು ನಾವು 2 2s 4 ರೈಟ್. ದಿಸ್ ಇಸ್ 4a, ದಿಸ್ ಇಸ್ ನಾಟ್ 4a ಸ್ಟೂಡೆಂಟ್, ದಿಸ್ ಇಸ್ 49. ಸಾರಿ 49 ಅಂದರೆ ಏನಾಗುತ್ತೆ ಇಲ್ಲಿ 7 ಆಗುತ್ತೆ. 7 2s ಏನಾಗುತ್ತೆ 14 √11 ಅಷ್ಟೇ ಸಿಂಪಲ್. ಥರ್ಡ್ ಒನ್ಗೆ ಅಪ್ಲೈ ಮಾಡಿ π / 2 ಫಾರ್ಮುಲಾದ್ದು ಇಂಟು 36ನ ಸ್ಕ್ವೇರ್ ರೂಟ್ ಎಷ್ಟು 6, ಅದಾದಮೇಲೆ 4 ಇದೆ ಎಷ್ಟು 2. ಸೊ π / 6 2s 12, 12 2s 24 ಅಷ್ಟೇ ಸಿಂಪಲ್. ಇಫ್ ಇಟ್ ಈಸ್ ಆಫ್ ದ ಫಾರ್ಮ್ dx / a² cos² x + b² sin² x, ಇಲ್ಲಿ ಸ್ಕ್ವೇರ್ ನಂಬರೇ ಬರಬೇಕಂತಿಲ್ಲ, ಇಲ್ಲಿ 11 ಬಂದಿತ್ತು ನೋಡಿ, ಆವಾಗ ಸ್ಕ್ವೇರ್ ರೂಟ್ ಅಂತ ತಗೊಂಡು ಸರಿ ಅಷ್ಟೇ. ಫಾರ್ಮುಲಾ ಏನು ಹೇಳಿ π / 2ab ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್. ಇದು ಈಸಿ ಇದೆಯಲ್ಲ ಈ ಟೈಪ್. ಓಕೆ, ಇನ್ನು ಒಂದು ಟೈಪ್, ಇನ್ನು 2 ಟೈಪ್ ಇದೆ ಸ್ಟೂಡೆಂಟ್ಸ್. x × cos 3x ಅಂದರೆ ನಿಮಗೆ ಇದು ಇಂಪಾರ್ಟೆಂಟ್. ಈ ಥರ ಫಾರ್ಮಲ್ಲಿ ಬಂದರೆ ಅಂದರೆ x⁴ ಸಮಥಿಂಗ್ ಇಂಟು ಒಂದು ಫಂಕ್ಷನ್ ಅಂತ ಬಂದರೆ ಆವಾಗ ಏನು ಮಾಡಬೇಕಂತ ಕೇಳಿದ್ರೆ ಒಂದು ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಇನ್ನೊಂದು ಫಂಕ್ಷನ್ನ ಇಂಟಿಗ್ರೇಟ್ ಮಾಡಬೇಕು. ಯಾವ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್ ಕೇಳಿದರೆ, ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಫೈನಲಿ ಆನ್ಸರ್ 0 ಬರುತ್ತೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಈಗ ನೋಡಿ ನಾನು ಎಕ್ಸನ್ನು ತಗೊಳ್ತೇನೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಯಾಕೆ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ ಕೇಳಿದರೆ, ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಹೇಳಿ 1, ಆಮೇಲೆ 1 ಇದು ಡಿಫ್ರೆನ್ಸಿಯೇಷನ್ ಏನು ಹೇಳಿ 0. ಅದೇ ನಾನು ಇದನ್ನು ಯಾಕೆ ಡಿಫ್ರೆನ್ಸಿಯೇಷನ್ ತಗೊಳ್ಳಿಲ್ಲ ಹೇಳಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos 3x ಏನಾಗುತ್ತೆ sin 3x, ಮತ್ತೆ ಅಗೇನ್ ನೀವು ಡಿಫ್ರೆನ್ಸಿಯೇಟ್ ಮಾಡಿದರೆ ಮತ್ತೆ ಅದೇ ಆನ್ಸರ್ ಬರ್ತಾ ಇರುತ್ತೆ. ಕರೆಕ್ಟಾ? ಚೇಂಜಸ್ ಆಗೋದೇ ಇಲ್ಲ. ಪುನಃ sin 3x cos 3x ಇದೇ ರಿಪೀಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇನೆ, ಇದನ್ನು ಇಂಟಿಗ್ರೇಟ್ ಮಾಡ್ತೇನೆ. cos 3x ಅನ್ನು ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ ಹೇಳಿ ಆನ್ಸರ್ sin 3x / 3 ಆಗುತ್ತೆ. ಪುನಃ sin 3x ಅನ್ನು ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ ಹೇಳಿ -cos 3x / 9 ಆಗುತ್ತೆ. ಯಾಕಂದರೆ ಎಗೇನ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಮತ್ತೆ ಇಂಟು 3 ಬರುತ್ತೆ, 3 × 3 9 ಆಗುತ್ತೆ. ಅಂದರೆ / 3 ಆಗುತ್ತೆ 9 ಆಗುತ್ತೆ. ಆಮೇಲೆ ಇದನ್ನು ಇಂಟಿಗ್ರೇಟ್ ಇದನ್ನು ಮಾಡೋದು ಬೇಡ, ಯಾಕಂದರೆ ಇಲ್ಲಿ ಆಲ್ರೆಡಿ 0 ಆಗಿದೆಯಲ್ಲ.
ನೆನ್ಪಿಟ್ಕೊಳ್ಳಿ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೇನಂತ. ಇದನ್ನು ಪ್ಲಸ್ ಅಂತ ತಗೊಳ್ಳಿ ಸ್ಟೂಡೆಂಟ್ಸ್, ಇದನ್ನು ಮೈನಸ್ ಅಂತ ತಗೊಳ್ಳಿ ಸ್ಟೂಡೆಂಟ್ಸ್, ಇದನ್ನು ಪ್ಲಸ್ ಅಂತ ತಗೊಳ್ಳಿ. ಸರಿಯಾ? ಪ್ಲಸ್ ಮೈನಸ್ ಪ್ಲಸ್, ಸಿಂಪಲ್, ಏನು ಮಾಡಲಿಕ್ಕೂ ಇಲ್ಲ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ. ಏನಾಗುತ್ತೆ ಇಲ್ಲಿಗ ಎಕ್ಸ್ ಇಂಟು ಸೈನ್ 3x ಡಿವೈಡೆಡ್ ಬೈ 3. ಸರಿಯಾ? ಆಮೇಲೆ ಇಲ್ಲಿ ಯಾವುದಿದೆ ಮೈನಸ್ 1 ಇಂಟು ಇಲ್ಲಿ ಅಗೇನ್ ಮೈನಸ್ ಇದೆ ಸ್ಟೂಡೆಂಟ್ಸ್, ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಕಾಸ್ 3x ಡಿವೈಡೆಡ್ ಬೈ 9. ಇದು ಬಿಡಿ, 0 ಇಂಟು ಸಮಥಿಂಗ್ ಇಸ್ 0 ಬಿಟ್ಟಾಕಿ. ಏನಾಯಿತು ಆನ್ಸರ್ ನಿಮಗೆ? ಎಕ್ಸ್ ಇಂಟು ಸೈನ್ 3x ಡಿವೈಡೆಡ್ ಬೈ 3 ಪ್ಲಸ್ ಕಾಸ್ 3x ಡಿವೈಡೆಡ್ ಬೈ 9 ಪ್ಲಸ್ ಸಿ. ಇಷ್ಟೇ, ಗೊತ್ತಾಯ್ತಾ? ಯಾವ ಟೈಪ್ ಫಂಕ್ಷನ್ ಬಂದರೆ x ಟು ದಿ ಪವರ್ ಆಫ್ n ಇಂಟು ಎಫ್ ಆಫ್ ಎಕ್ಸ್ ಅಂತ ಬಂದರೆ, ಈ ಟೈಪ್ ಪ್ರಾಬ್ಲಮ್ ಬಂದರೆ ನೀವು ಇದನ್ನೇ ಮಾಡ್ತಾ ಹೋಗಿ. ಇದನ್ನೀಗ ನಂಗೆ ಹೇಳಿ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ನೋಡಿ ನೀವೇ. ಎಕ್ಸ್ ಟು ದ ಪವರ್ ಆಫ್ 4ನ ಡಿಫ್ರೆನ್ಷಿಯೇಟ್ ಮಾಡೋಣ. ಯಾಕಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇಂಟಿಗ್ರೇಟ್ ಯಾವುದನ್ನು ಮಾಡೋಣ? ಇ ಪವರ್ ಎಕ್ಸ್ ಮಾಡೋಣ. ಯಾಕಂದರೆ ಇ ಪವರ್ ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಹೇಳಿ? ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್, ಇ ಪವರ್ ಎಕ್ಸೇ ಬರುತ್ತೆ ಬಿಟ್ಟರೆ ನೀವು ಏನೇ ಮಾಡಿದ್ರು 0, ಫೈನಲ್ ಆನ್ಸರ್ 0 ಬರೋ ಸೀನೇ ಇಲ್ಲ. ಕರೆಕ್ಟಾ? ಅದೇ ಎಕ್ಸ್ ಟು ದ ಪವರ್ ಆಫ್ 4ನ ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ ಏನಾಗುತ್ತೆ ಹೇಳಿ? 4x ಕ್ಯೂಬ್. ಆಮೇಲೆ 4x ಕ್ಯೂಬನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ 12x ಸ್ಕ್ವೇರ್. 12x ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿ 24x. 24xನ್ನು ಡಿಫ್ರೆನ್ಷಿಯೇಟ್ ಮಾಡಿ 24. ಫೈನಲಿ 24ನ ಡಿಫ್ರೆನ್ಷಿಯೇಟ್ ಮಾಡಿ 0 ಬರುತ್ತಲ್ಲ. ಬಟ್ ಇ ಪವರ್ ಎಕ್ಸನ್ನು ಇಂಟಿಗ್ರೇಟ್ ಮಾಡಿ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್. ಇಲ್ಲ ಬೇಡ ಬೇಡಿ, ಇ ಪವರ್ ಎಕ್ಸೇ ಬರುತ್ತೆ ಬೇಡ. ಯಾಕಂದರೆ 0 ಸಮಥಿಂಗ್ 0ನೇ ಆಗತ್ತೆ. ಕರೆಕ್ಟಾ? ಇಲ್ಲಿ ಪ್ಲಸ್ ತಗೊಳ್ಳಿ, ಫಸ್ಟಿಗೆ ಮೈನಸ್, ಪ್ಲಸ್, ಆಮೇಲೆ ಮೈನಸ್, ಆಮೇಲೆ ಪ್ಲಸ್, ಆಮೇಲೆ ಮೈನಸ್, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. ಸಿಂಪಲ್ಲ. ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಅಲ್ಲ ಮೈನಸ್, ಯಾಕಂದರೆ ಇಲ್ಲಿ ಮೈನಸ್ ಬರುತ್ತೆ. 4x ಕ್ಯೂಬ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ 12x ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ 24x ಇಂಟು ಇ ಪವರ್ ಎಕ್ಸ್ ಪ್ಲಸ್ 24 ಇಂಟು ಇ ಪವರ್ ಎಕ್ಸ್. ಇದನ್ನು ಮಾಡೋ ಬೇಡ ಸ್ಟೂಡೆಂಟ್ಸ್, ಯಾಕಂದರೆ 0 ಇಂಟು ಸಮಥಿಂಗ್ 0ನೇ ಅಲ್ಲ. ಎಲ್ಲದರಲ್ಲೂ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್ ಕಾಮನ್ ಇದೆ. ಔಟ್ಸೈಡ್ ಇಡಿ. ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 4x ಕ್ಯೂಬ್ ಪ್ಲಸ್ 12x ಸ್ಕ್ವೇರ್ ಮೈನಸ್ 24x ಪ್ಲಸ್ 24 ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 0. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸಾ? ಈ ಟೈಪ್ ಆಫ್ ಪ್ರಾಬ್ಲಮ್ ಅಂದರೆ ಡೈರೆಕ್ಟ್ ಇದನ್ನು ಮಾಡಿಬಿಡಿ. ಈಸಿ ಇದೆ ಇದು, ಜಾಸ್ತಿ ಕಾಂಪ್ಲಿಕೇಶನ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ? ಸಿಂಪಲ್ ಇದೆ. ಓಕೆ. ಆ್ಯಂಡ್ ಲಾಸ್ಟ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸು ನಿಮಗೆ ಈ ಫಾರ್ಮಲ್ಲಿ ಬಂದರೆ ಸ್ಕ್ವೇರ್ ರೂಟ್ ಆಫ್ ಒಂದು ಎಕ್ಸ್ ಮೈನಸ್ ಎ, ಇನ್ನೊಂದು ಬಿ ಮೈನಸ್ ಎಕ್ಸ್. ಈ ಫಾರ್ಮಲ್ಲಿ ಬಂದರೆ π/8 ಇಂಟು ಬಿ ಮೈನಸ್ ಎ ಹೋಲ್ ಸ್ಕ್ವೇರ್, ಆರ್ ಎಲ್ಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಬಿ ಮೈನಸ್ ಎಕ್ಸ್ ಫಾರ್ಮಲ್ಲಿ ಬಂದರೆ ಯಾವುದಾದ್ರೂ ಓಕೆ. 1 ಡಿವೈಡೆಡ್ ಬೈ ಬಂದರೂ ಓಕೆ, ಅಥವಾ ನಿಮಗೆ ಡೈರೆಕ್ಟ್ ಯಾವುದು ಸ್ಕ್ವೇರ್ ರೂಟ್ ಆಫ್ ಅಂತ ಬಂದರೂ ಓಕೆ. ಓಕೆ, ಈ ಥರ ಫಾರ್ಮಲ್ಲಿ ಬಂದರೆ, ಈ ಫಾರ್ಮಲ್ಲಿ ಬಂದರೆ ಡೈರೆಕ್ಟ್ ಪೈ, ಇದಾದರೆ π/8 ಇಂಟು ಬಿ ಮೈನಸ್ ಎ ಹೋಲ್ ಸ್ಕ್ವೇರ್. ಓಕೆ, ಈಗ ನನಗೆ 1 ಡಿವೈಡೆಡ್ ಬೈ ಫಾರ್ಮಲ್ಲಿ ಇದೆ. ಇಲ್ಲಿ ನೋಡಿ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಇಂಟು 7 ಮೈನಸ್ ಎಕ್ಸ್. ಎಕ್ಸಾಕ್ಟ್ಲಿ ಇದರಲ್ಲಿ ಇಲ್ವಾ? ಎಕ್ಸ್ ಮೈನಸ್ 3 7 ಮೈನಸ್ ಎಕ್ಸ್. ಮತ್ತೊಂದು ಏನು ಹೇಳಿ? ಈ ಬಿ ಶುಡ್ ಬಿ ಗ್ರೇಟರ್ ದ್ಯಾನ್ ಎ. ಅದು ಬೇಕೇ ಬೇಕು. ಅಂದರೆ ಏನು ಹೇಳಿ? ಮೇಲ್ಗಡೆ ಇರೋದು ಕೆಳಗಡೆ ಅಂತ ಗ್ರೇಟರ್ ಇರಲೇಬೇಕು. ಆವಾಗ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಿ. ಡೈರೆಕ್ಟ್ ಆನ್ಸರ್ ಏನು ಹೇಳಿ? ಪೈ. ಯಾಕೆ ಹೇಳಿ? ಇಲ್ಲಿ ಕಂಪೇರ್ ಮಾಡಿ ನೋಡಿ. ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ 3, ಬಿ ಮೈನಸ್ ಎಕ್ಸ್, ಬಿ ಪ್ಲೇಸಲ್ಲಿ 7 ಇದೆ, 7 ಮೈನಸ್ ಎಕ್ಸ್. ಬಿ ಅಂದರೆ ಏನಿದೆ ಇಲ್ಲಿ? 7. ಇಲ್ಲೂ ಬಿ ಅಂದರೆ 7 ಇದೆಯಲ್ಲ. ಇಲ್ಲಿ ಎ ಅಂದರೆ ಎ ಪ್ಲೇಸಲ್ಲಿ 3 ಇದೆ. ಇದೇ ಇರಬೇಕು. ಇದೇ ಫಾರ್ಮಲ್ಲಿ ಇದ್ದರೆ ಡೈರೆಕ್ಟ್ ಆನ್ಸರ್ ಪೈ ಸ್ಟೂಡೆಂಟ್ಸ್. ಓಕೆ, ಈಗ ನೋಡಿ ನ್ಯೂಮರೇಟ್ರಲ್ಲಿ ಸ್ಕ್ವೇರ್ ರೂಟ್ ಇದೆ ಅಲ್ವಾ? ಆವಾಗ ಏನು ಮಾಡಬೇಕು ಹೇಳಿದ್ದೇನೆ? π/8 ಇಂಟು ಬಿ ಮೈನಸ್ ಎ ಹೋಲ್ ಸ್ಕ್ವೇರ್. π/8 ಕರೆಕ್ಟಾ? π/8 ಅಂತ ಬರಿತೀರಾ. ಅದಾದ ಮೇಲೆ ಯಾವ್ದು ಕ್ವಶನ್ ಇದು? -1 to 2 ಮೈನಸ್ ಎಕ್ಸ್ ಅಲ್ವಾ? π/8 ಅಂತ ಬರೆದು ಅದಾದ ಮೇಲೆ ಎಂತ ಮಾಡಲಿಕ್ಕೆ ಹೇಳಿದರೆ? ಬಿ ಮೈನಸ್ ಎ. ಬಿ ಇದ್ದಲ್ಲಿ ಏನಿದೆ ಇಲ್ಲಿ? 2 ಇದೆ ಮೈನಸ್. ಎ ಇದ್ದಲ್ಲಿ ಏನಿದೆ ಇಲ್ಲಿ? -1 ಇದೆ. -1 ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ? π/8 ಮೈನಸ್ ಇಂಟು ಮೈನಸ್ ಪ್ಲಸ್. ಆಮೇಲೆ -1 ಸ್ಕ್ವೇರ್ ಮಾಡಬೇಡಿ, ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಆಗುತ್ತೆ. ಅಂದರೆ ಆನ್ಸರ್ ಏನಾಗುತ್ತೆ ಇದರದ್ದು? 9π/8. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು? ಓಕೆ, ಅದೇ ರೀತಿ 10 to 42 ಕಾಣಿ. ಇಲ್ಲಿ ನೋಡಿ, ಇಲ್ಲಿರೋ ಬಿ ಎಂಬ ನಂಬರ್ ಇಲ್ಲಿಗೆ ಇದೆ, 10 ಅನ್ನೋ ನಂಬರ್ ಇಲ್ಲಿದೆ. ಇಲ್ಲಿ ಎ ಅಲ್ಲಿ 10 ಅನ್ನೋ ನಂಬರ್ ಇದೆ. ಬಿ ಈಸ್ ಗ್ರೇಟರ್ ದೆನ್ ಎ. ಎಲ್ಲ ಕಂಡೀಷನು ಸ್ಯಾಟಿಸ್ಫೈ ಆಗ್ತಾ ಇದೆ. ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು ಸ್ಟೂಡೆಂಟ್ಸ್, ಆಯಿತಾ? ಆ್ಯಂಡ್ ಸ್ಕ್ವೇರ್ ರೂಟ್ ಬರ್ತಾ ಇದೆ. ಆವಾಗ ಎಂತ ಬರಿಬೇಕು ನೀವು? π/8 ಇಂಟು ಬಿ ಮೈನಸ್ ಎ. ಬಿ ಅಂದರೆ ಏನಿದೆ ಇಲ್ಲಿ? 42 ಇದೆ ಮೈನಸ್ 10 ಇದರದ್ದು ಹೋಲ್ ಸ್ಕ್ವೇರ್. ಸೊ π/8 ಸರಿಯಾ? 42 ಮೈನಸ್ 10 ದಟ್ಸ್ ಹೋಲ್ ಸ್ಕ್ವೇರ್ ಅಲ್ಲ? 10 42 ಮೈನಸ್ ಅಂದರೆ 32 ಆಗುತ್ತೆ ಸ್ಟೂಡೆಂಟ್ಸ್. 32 ಹೋಲ್ ಸ್ಕ್ವೇರ್ ಏನಾಗುತ್ತೆ? ನಾನು 32 ಇಂಟು 32 ಬರೆಯೋದಾ?
8 1s 8 4s 32 32 ಇಂಟು 4 ಎಷ್ಟಾಗುತ್ತೆ ನೋಡಿ, ಮೇ ಬಿ 128 ಆಗುತ್ತೆ ಪೈ. ದಟ್ಸ್ ಆಲ್. ಸಿಂಪಲ್ ಸ್ಟೂಡೆಂಟ್ಸ್. ನಿಮಗೆ ಪ್ರಾಬ್ಲಮ್ ಈ ಟೈಪ್ ಬಂದರೆ ಈ ಫಾರ್ಮಲ್ಲಿ ಇದ್ದರೆ ಕರೆಕ್ಟ್ ನೋಡ್ಕೊಳ್ಳಿ. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಒಂದು, ಇನ್ನೊಂದು ನ್ಯೂಮರೇಟ್ರಲ್ಲಿ ಸ್ಕ್ವೇರ್ ರೂಟ್. ಡಿವೈಡೆಡ್ ಬೈ ಬಂದರೆ ಡೈರೆಕ್ಟ್ ಪೈ ಈ ಫಾರ್ಮಲ್ಲಿದ್ದರೆ, ಅದೇ ನ್ಯೂಮರೇಟ್ರಲ್ಲಿದ್ದರೆ ಪೈ ಬೈ 8 ಇಂಟು b ಮೈನಸ್ a ಹೋಲ್ ಸ್ಕ್ವೇರ್. ಸಿಂಪಲ್ ಸ್ಟೂಡೆಂಟ್ಸ್. ಇದಿಷ್ಟು ಇಂಟಿಗ್ರೇಷನ್ನ ಒಂದು 5 to 6 ಟೈಪ್ಸ್ ಆಫ್ ಡಿಫ್ರೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈ ಥರ ಟೈಪ್ ಪ್ರಾಬ್ಲಮ್ ಅಂದರೆ ಡೈರೆಕ್ಟ್ ಮಾಡಿಬಿಡಿ, ಜಾಸ್ತಿ ಎಲ್ಲ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇದೆಲ್ಲ ಬೇಗ ಆದರೆ ಉಳಿದೋದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೋದು. ಇನ್ನೊಂದು ಇಂಟಿಗ್ರೇಷನ್ ನಾನು ಹೇಳಿದ್ದೆ, ಇಂಟಿಗ್ರೇಷನ್ ಕ್ವಶನ್ ಬಂದು ನಿಮಗೆ ಆಪ್ಷನಲ್ಲಿ ಇದಿದ್ದರೆ ಆಪ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ. ನಿಮ್ಗಾದರೆ ಆಪ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ ಒಂದು ವೇಳೆ ಕೊಟ್ಟಿರೋ ಕ್ವಶನೇ ಆಗಿದ್ದರೆ ಅದೇ ಆನ್ಸರ್ ಆಗಿರುತ್ತೆ ಆಯಿತಾ. ಅದು ಮಾಡ್ಬೋದು, ಆ ಟೆಕ್ನಿಕ್ಕು ಯೂಸ್ ಮಾಡ್ಬೋದು ಆಯಿತಾ. ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಇಂಟಿಗ್ರೇಷನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸಿಗೆ ನೀವು ಈ ಥರವನ್ನು ಅಪ್ಲೈ ಮಾಡ್ಬೋದು. ಎಷ್ಟು ಟೈಪ್ ಹೇಳಿಕೊಟ್ಟೆ ಸ್ಟೂಡೆಂಟ್ಸ್ ನಾನು? 1 2 3 4 5 6 ಟೈಪ್ಸ್ ಪ್ರಾಬ್ಲಮ್ ಹೇಳಿಕೊಟ್ಟಿದ್ದೇನೆ ಆಯಿತಾ. ಸರಿ ಸ್ಟೂಡೆಂಟ್ಸ್, ಇದಿಷ್ಟು ಇಂಟಿಗ್ರೇಷನಿಂದ ಶಾರ್ಟ್ಕಟ್ ಟ್ರಿಕ್ಸು. ಇದೆಲ್ಲ ಬಂದರೆ ಡೈರೆಕ್ಟ್ ಮಾಡಿಬಿಡಿ ಆಯಿತಾ. ಮತ್ತು ಯಾರಿಗಾದರೂ ಏನು ಹೇಳ್ತಾರೆ ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಒಂದು 5 to 10 ಮಾರ್ಕ್ಸ್ ಇನ್ಕ್ರೀಸ್ ಮಾಡಬೇಕಂತಿದ್ರೆ, ಮ್ಯಾಥ್ಸಲ್ಲಾಗಿರಲಿ, ಕೆಮಿಸ್ಟ್ರಿಯಲ್ಲಾಗಿರಲಿ, ಫಿಸಿಕ್ಸಲ್ಲಿ ಆಗಿದ್ದರೆ, ನಿಮ್ದು ಎಲ್ಲದೂ ಆದಮೇಲೆ ಉಳಿದಿರೋ ಕ್ವಶನ್ಸ್ಗೆ ನೀವು ಒಂದಿಷ್ಟು ಲಾಜಿಕಲಿ ಥಿಂಕ್ ಮಾಡಿ ಯಾರ್ಯಾರಿಗೆ ಒಂದು 5 to 10 ಮಾರ್ಕ್ಸ್ ಇನ್ಕ್ರೀಸ್ ಮಾಡಬೇಕಂತಿದ್ರೆ ದಯವಿಟ್ಟು ನಮ್ಮದೊಂದು ಕೋರ್ಸ್ ಇದೆ, ಸೇರ್ಕೊಳ್ಬೋದು. 200 ರೂಪೀಸ್ ಆಗುತ್ತೆ. ಅದು ರೆಕಾರ್ಡೆಡ್ ವೀಡಿಯೋಸನ್ನು ಲಾಸ್ಟ್ 2 days ಇದ್ದಾಗ ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಅದನ್ನು ನೋಡಿಕೊಂಡ್ರೆ ನಿಮಗೆ ಆನ್ ಸ್ಪಾಟ್ 2023 ಕ್ವಶನ್ ಪೇಪರ್ಗೆ ಹಾಕಿ ತೋರಿಸ್ತೇನೆ ನಿಮಗೆ. 2022, 21, 19, 18ಗೆಲ್ಲ ಅಪ್ಲೈ ಮಾಡಿದ್ದೇವೆ ಆ ಶಾರ್ಟ್ಕಟ್ ಟ್ರಿಕ್ಸನ್ನು. ಆ ಟ್ರಿಕ್ಸನ್ನು ಅಪ್ಲೈ ಮಾಡಿ ನಾವು ಮಿನಿಮಮ್ 3 ಕ್ವಶನ್ಸಲ್ಲಿ 1 ಕ್ವಶನ್ ರೈಟ್ ಆಗುತ್ತೆ ಸ್ಟೂಡೆಂಟ್ಸ್ ಆಯಿತಾ. ಅಂದರೆ ನೀವು ಇನ್ ಕೇಸ್ ನಿಮಗೀಗ ಫಾರ್ ಎಕ್ಸಾಂಪಲ್ 80ಯಲ್ಲಿ 60 ಕ್ವಶನ್ಸಲ್ಲಿ ಒಂದು 30 ಕ್ವಶನ್ಸನ್ನು ಮಾಡೋ ಎಬಿಲಿಟಿ ನಿಮಗಿದ್ರೆ, 60ಯಲ್ಲಿ 30 ಕ್ವಶನ್ಸನ್ನು ಮಾಡೋ ಎಬಿಲಿಟಿ ಇದ್ದರೆ, ಇನ್ನು ಉಳಿದಂಥ 30ಯಲ್ಲಿ ಮಿನಿಮಮ್ 10 ಆನ್ಸರ್ ಬಂದಿರುತ್ತೆ. ಅಂದರೆ ಇಲ್ಲಿ ಆಲ್ರೆಡಿ 30 ಕ್ವಶನ್ಸ್ ನೀವು ಮಾಡಿದ್ದೀರಾ, ಇದೊಂದು 10 ಬಂದರೆ ನಿಮಗೆ 40 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಯೂಸಿಂಗ್ ಟ್ರಿಕ್ಸ್, ಓನ್ಲಿ ಟ್ರಿಕ್ಸ್ ಆಯಿತಾ. ಯಾವ ಇದು ಯೂಸ್ ಮಾಡ್ತಾ ಇಲ್ಲ, ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಸೇರಬೇಕು ಅಂತಿದ್ರೆ ನಾವು ಶಾರ್ಟ್ಕಟ್ ವೀಡಿಯೋಸ್ ಮಾಡಿದ್ದೇವೆ. ಅದು ರೆಕಾರ್ಡೆಡ್ ವೀಡಿಯೋಸನ್ನು ನಿಮಗೆ 2 days ಇದ್ದಾಗ ಸೆಂಡ್ ಮಾಡ್ತೇವೆ. CETಗೆ 2 days ಇದ್ದಾಗ ನಾನು ಅದನ್ನು ಶೇರ್ ಮಾಡ್ತೇನೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಬೇಗ ಪೇಮೆಂಟ್ ಮಾಡಿ. ಮತ್ತು ಲೇಟ್ ಮಾಡಿದರೆ ನಾವು ಖಂಡಿತ ಕಳಿಸೋದಿಲ್ಲ ಆಯಿತಾ. ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಧನ್ಯವಾದಗಳು. ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗ್ತೇನೆ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.